ನಾಮಿನೇಟ್ ಮಾಡುವಾಗ ನಿಮಗೆ ಹೇಳ್ತಾರೆ ರೊಮ್ಯಾನ್ಸ್ ಅನ್ನೋದೊಂದು ಪದ ಬಳಸ್ತಾರೆ. ಅದ್ರ ಬಗ್ಗೆ ತುಂಬಾ ಮಾತಾಡೋದು ಬೇಡ, ಆಲ್ರೆಡಿ ಅದಕ್ಕೆ ರಜತ್ ಅವ್ರ ಸಾರಿನೂ ಕೇಳಾಗಿದೆ. ಬಟ್ ಏನಂದ್ರೆ ಅವತ್ತು ನೀವಿಬ್ರು ಕುತ್ಕೊಂಡು ಮಾತಾಡ್ತಿರ್ತೀರಿ, ಮನೆಯೊಳಗಡೆ ದೊಡ್ಡ ಗಲಾಟೆ ಆಗ್ತಾ ಇರತ್ತೆ ಕಾವ್ಯ, ಅಶ್ವಿನಿ, ರಕ್ಷಿತಾಗೆ. ನೀವಿಬ್ರು ಕುತ್ಕೊಂಡು ಮಾತಾಡ್ತಿರ್ತೀರಿ ಅಲ್ಲಿ. ಅಂದ್ರೆ ಇಬ್ರು ಹೆಂಗ್ ಮಾತಾಡ್ತಿರ್ತೀರಿ ಅಂದ್ರೆ ಅದಷ್ಟು ಒಂದ್ ಮನೆ, ನೀವಿಬ್ರು ಇರೋದೇ ಒಂದ್ ಮನೆ. ಅಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ನಿಮ್ಮಿಬ್ರಿಗೆ ಗೊತ್ತಿಲ್ಲ ಅನ್ನೋ ತರ ಕೂತಿರ್ತೀರಿ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಬೇರೆ ಜಗಳ ಆಗ್ತಿದ್ದಾರೆ, ನಾವೇನಕ್ಕೆ ಇನ್ವಾಲ್ವ್ ಆಗೋದು ಅಂತನಾ, ಅಥವಾ ರಾಶಿಕಾ ಏನಾದ್ರು ನಿಮ್ಗೆ ಅಲ್ಲಿ ಹೋಗೋದ್ ಬೇಡ ಅಂತ ತಡದ್ರ ಹೇಗೆ ಅಂತ? ಯಾರು ಏನೂ ತಡೆದಿಲ್ಲ, ಇನ್ವಾಲ್ವ್ ಆಗೋದು ಬೇಡ ಅಂತಲ್ಲ. ನಾವು ಆಚೆ ಕೂತಿರ್ತೀವಿ, ಮಿಕ್ಕಿದವರು ಮನೆಯೊಳಗೆ ಕೂತ್ಕೊಂಡು ಆಡಿಯನ್ಸ್ ತರ ಫಿಲಮ್ ನೋಡಂಗ್ ಜಗಳ ನೋಡ್ತಿರ್ತೀವಿ. ನಮ್ಗೆ ಅದ್ ನೋಡಕ್ ಇಷ್ಟ ಇರ್ಲಿಲ್ಲ, ಬಿಕಾಸ್ ನಮ್ಗೆ ಅಲ್ಲಿ ಏನ್ ಕಾರಣಕ್ಕೆ ಜಗಳ. ನಾನು ಸ್ಟಾರ್ಟಿಂಗ್ ಹೇಳಿದೆ, ನಂದೇನಾದ್ರು ನಾನು ಮೂಗ್ ತೋರ್ಸಕ್ಕೂ ಹೋಗಲ್ಲ, ಅಥವಾ ಅದೇನೋ ಅಟ್ ಪಾಯಿಂಟ್ ಹೊಟ್ಟೋಯ್ತು, ಮನೆಯವ್ರ ಎಲ್ರೂ ಒಪಿನಿಯನ್ ಅಲ್ಲಿ ಬೇಕಾಗತ್ತೆ ಅಂದಾಗ ಅಲ್ಲಿ ಗೋ ಅಂಡ್ ಟಾಕ್. ಬಿಕಾಸ್ ಅಲ್ಲಿ ನಡೀತಿದ್ದ ಜಗಳ ಸುಮಾರು ಸತಿ ಅನ್ಸ್ಬಿಡತ್ತೆ ನಂದು ಇನ್ಪುಟ್ಸ್ ಬೇಡ ಅಲ್ಲಿ. ಸುಮ್ನೆ ಹೋಗ್ಬಿಟ್ಟು ಹೇಳೋದು, ನನ್ನ ಒಪಿನಿಯನ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗೋದು, ಆಮೇಲೆ ಅದರಿಂದ ಇನ್ನ ಜಗಳ ಜಾಸ್ತಿನೂ ಆಗ್ಬೋದು. ಆಗತ್ತೆ, ಡೆಫಿನೆಟ್ಲಿ ಆಗತ್ತೆ. ಈಗ ಒಬ್ಬ ಮಾತಾಡ್ತಿದೀಯ ಅಂದ್ರೆ ಇನ್ನೊಬ್ರು ಇವನ್ ಬಂದ್ ಮಾತಾಡ್ದ, ನಾನು ಮಾತಾಡಿಲ್ಲ, ಮಾತಾಡ್ಬೇಕು, ಇನ್ನೊಬ್ಬನೂ ಬರ್ತಾನೆ ಅಲ್ಲಿ. ಸೊ ಆ ಸಿಚುವೇಶನ್ಸ್ ನಂಗೆ ಬೇಕಾಗಿರ್ಲಿಲ್ಲ. ನಂದು ಆಕ್ಚುಲಿ ಅಲ್ಲಿ ಹೊರಗಡೆ ಏನಾಗ್ತಿತ್ತು ಅಂದ್ರೆ ಆರಾಮಾಗಿ ನಾವು ಕುತ್ಕೊಂಡು ಮಾತಾಡ್ತಿದ್ವಿ, ಹೊರಗಡೆ ಜಗಳ ನಡೀತಿತ್ತು. ಅದ್ ಕ್ಯಾಮ್ರಾಸ್ಗೆ ಹೆಂಗ್ ಕಾಣಿಸ್ತಿತ್ತೋ ಗೊತ್ತಿಲ್ಲ, ಬಟ್ ಅಲ್ಲೋಗ್ಬಿಟ್ಟು ಜಗಳ ನೋಡೋಕ್ಕಿಂತ ನಾವು ಆಚೆ ಕೂತ್ಕೊಳ್ಳೋಣ ಅನ್ನೋದು ಅಷ್ಟೇ.